ಅವಳ ತಂದೆ ಆರ್.ಜಿ. ಸರ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಅವರೊಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಷ್ಟೇ ಅಲ್ಲ, ಮಾನವತಾವಾದಿ ಕೂಡ. ತಮ್ಮ ಕಂಪನಿಯಿಂದ ಬಂದ ಲಾಭದಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಾಲನ ಸ್ಕೂಲು, ಹಾಸ್ಪಿಟಲ್, ಅನಾಥಾಶ್ರಮ ಅಂತ ಹಲವಾರು ಸಮಾಜ ಸೇವಾ ಸಂಸ್ಥೆಗಳಿಗೆ ಮೀಸಲಿಟ್ಟಿದ್ರು. ಅಂಥ ಒಬ್ಬ ಮಹಾನ್ ವ್ಯಕ್ತಿ ಆಕಸ್ಮಿಕವಾಗಿ ಸತ್ತೋದ್ಮೇಲೆ ಅವರ ರಿಲೇಟಿವ್ಸು, ಅವರ ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸು ಅವರ ಆಶಯಗಳಿಗೆ ಅಂತ್ಯ ಹಾಡಿ ಕಂಪನಿ ಲಾಭನೆಲ್ಲ ಹಂಚಿಕೊಳ್ಳೋದಕ್ಕೆ ಸಂಚು ಮಾಡಿದ್ರು. ಆಗ ನಮ್ಮ ರಾಧಿಕಾ ಕಂಪನಿ ಜವಾಬ್ದಾರಿನೆಲ್ಲ ವಹಿಸಿಕೊಂಡು ಅವಳ ತಂದೆ ಆದರ್ಶಗಳನ್ನ ಉಳಿಸ್ಕೊಂಡು ಬರೋದ್ರ ಜೊತೆಗೆ ಮುಂದಿನ ವಾರಸ್ದಾರನ್ನ ಹುಡ್ಕೋದಕ್ಕೆ ಪ್ರಯತ್ನ ಮಾಡಿದ್ಲು. ಅದರ ಫಲನೇ ಅವಳ ಸೋಕಾಲ್ಡ್ ಟೆಸ್ಟ್ ಅನ್ನೋ ನೆಪದಲ್ಲಿ ಬಡವರ ಭಾವನೆಗಳ ಜೊತೆಗೆ ಆಟ ಆಡ್ತಾಳೆ ಅನ್ನೋ ಆರೋಪ. ಆದ್ರೂ ಅದನ್ನೆಲ್ಲ ಕೇರ್ ಮಾಡದೆ